ಹೆಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ನಾನೀಗ ಸ್ವಲ್ಪ ಓಟ್ಸ್ ಹಾಕಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ, ಯಾಕಂದರೆ ಈಗ ಬೇರೆ ಮಾಡಲಿಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಹಾಲು ಹಾಕಿದ್ದೇನೆ, ನೀರು ಹಾಕಿ ಹಾಲು ಹಾಕಿದ್ದೇನೆ ಸ್ವಲ್ಪ. ಸೊ ಗ್ಯಾಸನ್ನು ಬಂದ್ ಮಾಡ್ತೇನೆ. ಇಷ್ಟು ಸಾಕು ಇವತ್ತು. ಅದನ್ನಷ್ಟು ನಾನು ತಿಕ್ಕು ಮಾಡೋಕ್ಕೆ ಹೋಗಲ್ಲ. ತಣ್ಣಗಾದ್ಮೇಲೆ ಕುಡಿಯುವ. ಈಗ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ಆಲ್ರೆಡಿ ಟೈಮ್ ಆಗಿದೆ. ಸೊ ನಾನು ಇನ್ನೊಂದು ಹೇಳಲಿಕ್ಕೆ ಉಂಟು, ಎಂತಂದರೆ ಬಿಸಿ ನೀರೆಲ್ಲ ಅದೆಲ್ಲ ನಾನು ಗಡಿ ಹೇಳಲ್ಲ ಬೆಳಿಗ್ಗೆ ಕುಡಿಬೇಕಂತ. ಸೊ ಅದು ನನ್ನದು ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೇನೆ. ಡಯಟ್ ಅಂದರೆ ಯಾವಾಗ ತಿನ್ನಬೇಕು, ಡಯಟ್ ಅಂದರೆ ಫುಡ್ ಯಾವಾಗ ತಿನ್ನಬೇಕು, ಎಕ್ಸಸೈಸ್ ಯಾವಾಗ ಮಾಡಬೇಕು ಎಲ್ಲ ಹೇಳಿದ್ದೇನೆ. ಸೊ ಅದನ್ನೇ ನೋಡಿ ನೀವು. ನಾನು ಇನ್ನು ನಿಮಗೆ ಎಂತ ಅಂದರೆ ಯಾವುದೆಲ್ಲ ರೆಸಿಪೀಸ್ ಮಾಡ್ತೇನೆ, ಅಂದರೆ ಯಾವುದೆಲ್ಲ ಹೆಲ್ದಿ ಫುಡ್ ಅವ್ರ ವೆಯ್ಟ್ ಲಾಸಿಗೆ ಯೂಸ್ ಆಗ್ತದೆ ಆ ರೆಸಿಪೀಸ್ ಮಾಡ್ತೇನೆ, ನ್ಯೂ ರೆಸಿಪೀಸ್, ಅದನ್ನೆಲ್ಲ ನಂದು ವ್ಲಾಗಲ್ಲಿ ಹಾಕ್ತೇನೆ. ಇನ್ನು ಡೈಲಿ ನಾನು ಸೇಮ್ ಪ್ರೊಸೀಜರನ್ನು ಡೈಲಿ ರಿಪೀಟ್ ಮಾಡಲಿಕ್ಕೆ ಕೂಡ ಆಗಲ್ಲ, ಅದಕ್ಕೋಸ್ಕರ. ಇನ್ನು ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ಚರ್ಚಿಗೆ ಹೋಗಿ ಬಂದಮೇಲೆ ಆಫ್ಟರ್ನೂನ್ ಇವತ್ತೊಂದು ಸ್ಪೆಷಲ್ ಮಾಡುವೆ ಅಂತಂದ್ರು, ಬೇರೆ ರೆಸಿಪಿ. ಸೊ ರಿಪೀಟೆಡು ತಿನ್ನಲಿಕ್ಕೆ ಒಳ್ಳೆಯದಾಗಲ್ಲ, ಸೊ ಮಾಡುವ. ಸೊ ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಆಫ್ ಮೈ ಫ್ರೆಂಡ್ಸ್. ಇದು ಚರ್ಚಲ್ಲಿ ತೆಗೆದದ್ದು. ಹಾಗೆಯೇ ಆಫ್ಟರ್ನೂನ್ ಮನೆಗೆ ಬಂದಮೇಲೆ ಬರುವಾಗ ಲೇಟ್ ಆಗಿತ್ತು. ಸೊ ಪುನಃ ಮತ್ತೆ ಇನ್ನೊಂದು ಎಂಥದ್ದು ಮೀಟಿಂಗ್ ಇತ್ತು ನಮಗೆ, ಅದಕ್ಕೋಸ್ಕರ ಆಫ್ಟರ್ನೂನ್ ಬಂದು ನಾನು ಸಿಂಪಲಾಗಿ ಕಡಲೆಯದ್ದು ಮತ್ತು ಹಸಿರುಬೇಳೆ ಅಂತ ಹೇಳ್ತಾರೆ ಅದಕ್ಕೆ, ಹಸಿರುಬೇಳೆಯದ್ದು ಜಸ್ಟ್ ಬಾಯ್ಲ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಅದನ್ನೇ ನಾನು ಆಫ್ಟರ್ನೂನ್ ಲಂಚಿಗೆ ತಿಂದೆ. ಸೊ ಅದಕ್ಕೆ ನಿಮಗೆ ಬೇಕಾದರೆ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಚಾಟ್ ಮಾಡಿ ತಿನ್ಬೋದು. ಸೊ ನನಗೆ ಪ್ಲೇನ್ ತಿನ್ನು ಅಂತ ಆಯಿತು, ಸೊ ಅದಕ್ಕೆ ನಾನದು ಪ್ಲೇನ್ ತಿಂದೆ. ಸೊ ಇನ್ನೂ ಕೂಡ ಒಳ್ಳೊಳ್ಳೆದು ರೆಸಿಪೀಸ್ ಎಲ್ಲ ಉಂಟು. ಚಿಕನಲ್ಲಿ ಸ್ಕಿನ್ಲೆಸ್ ಚಿಕನ್ ಬ್ರೆಸ್ಟ್ ಪೀಸ್ ಎಲ್ಲ ಇರ್ಬೋದು, ಅದು ಕೂಡ ಒಳ್ಳೆಯದು ವೆಯ್ಟ್ ಲಾಸಿಗೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಎಲ್ಲದು ಕೂಡ, ಅಂದರೆ ಆಯಿಲೆಲ್ಲ ಕಮ್ಮಿ ಹಾಕಿ ಅದು ಕೂಡ ವೆಯ್ಟ್ ಲಾಸಿಗೆ ಒಳ್ಳೆಯದು. ಸೊ ನಾನು ಬರ್ತಾ ರೆಸಿಪಿ ಕೂಡ ಹೇಳ್ತೇನೆ. ಸೊ ಹಾಗೆಯೇ ನಾನು ಹೇಳಿದಾಗೆ ಇನ್ನೂ ನಾನು ಕಂಟಿನ್ಯೂ ಆಗಿ ಸೇಮ್ ಪ್ರೊಸೀಜರ್ ಹೇಳ್ತಾ ಹೋಗಲ್ಲ, ನಾನು ರೆಸಿಪೀಸ್ ಹೇಳ್ತೇನೆ. ಅದನ್ನು ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಬ್ರೇಕ್ಫಾಸ್ಟ್ ಯಾವಾಗ ತಿನ್ನಬೇಕು, ಲಂಚ್, ಡಿನ್ನರ್ ಎಲ್ಲ. ಸೊ ಆ ಟೈಮಲ್ಲಿ ತಿಂದರೆ ಆಯಿತು. ರಿಸಲ್ಟ್ಸ್ ಎಲ್ಲ ಬರಬೇಕಾದ್ರೆ ನಿಮಗೆ 30 ಡೇಸ್ ಆದರೂ ತಾಗುತ್ತೆ, ಅವ್ರು 15 ಡೇಸ್. ಸೊ ಅದರ ಪ್ರಕಾರ ನೀವು ಮಾಡ್ತಾ ಹೋಗಬೇಕು. ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್, ಖಾಲಿ ಡಯಟ್ ಮಾಡಿದರೆ ಆಗಲ್ಲ.
ಸೊ ಆಫ್ಟರ್ನೂನ್ ಲಂಚ್ ನಂದು ರೆಡಿ ಆಯಿತು. ಸೊ ಹಾಗೆಯೇ ಮತ್ತು ನೈಟದ್ದು ಕೂಡ ಊರಿಸಿದ್ದು ಮಸಾಲ ವಿಡಿಯೋ ಹಾಕಿದ್ದೇನೆ ಸಿಂಪಲ್ಲಾಗಿ. ಸೊ ಇಲ್ಲಿ ನಿಮಗೆ ಆಪ್ಷನಲ್ ಯಾವುದೆಲ್ಲ ವೆಜಿಟೇಬಲ್ಸ್ ಎಂತೆಲ್ಲ ಹಾಕ್ಲಿಕ್ಕುಂಟು ಹಾಕ್ಬೋದು. ಮತ್ತು ಸ್ವಲ್ಪ ಆಯಿಲಿಗೆ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೇನೆ. ಸೊ ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕೊರಿಯಂಡರ್ ಕೊತ್ತಂಬರಿ ಪೌಡರ್ ಕೂಡ ಹಾಕಿದ್ದೇನೆ. ಸೊ ನಿಮಗೆ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ಸೊ ನಾನು ಮಾತ್ರ ಇಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಓಟ್ಸನ್ನು ಡೈರೆಕ್ಟ್ಲಿ ಹಾಕಿದ್ದೇನೆ. ನಿಮಗೆ ಬೇಕಾದರೆ ಟೊಮೆಟೊ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಓಟ್ಸ್ ಹಾಕ್ಬೋದು. ನಾನಿಲ್ಲಿ ಟೊಮೆಟೊ ಅಷ್ಟು ಸಾಫ್ಟ್ ಆಗಲಿಕ್ಕೆ ಏನು ಬಿಡಲಿಲ್ಲ. ಸೊ ಡೈರೆಕ್ಟಾಗಿ ಓಟ್ಸ್ ಹಾಕಿದ್ದೇನೆ.
ಸೊ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಸೇರಿಸ್ತಿದ್ದೇನೆ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಬೋದು.